ನನ್ನ ಆತ್ಮೀಯ ಸಿಂಹರಾಶಿಯ ಬಂಧುಗಳೇ, ಮಾರ್ಚ್ ತಿಂಗಳು ನಿಮ್ಮ ಜೀವನದಲ್ಲಿ ಸಾಮಾನ್ಯ ತಿಂಗಳಲ್ಲ. ಇದು ನಿಮ್ಮ ಸಹನಶೀಲತೆಗೆ, ನಿಮ್ಮ ಆತ್ಮವಿಶ್ವಾಸಕ್ಕೆ ಮತ್ತು ನಿಮ್ಮ ರಾಜಸ ಗುಣಕ್ಕೆ ಸವಾಲ್ ಹಾಕುವ ಹಾಗೆಯೇ ಅದನ್ನೇ ಮತ್ತೊಮ್ಮೆ ಪ್ರಜ್ವಲಿಸುವ ಕಾಲ. ಸೂರ್ಯನ ಅಧಿಪತ್ಯದಲ್ಲಿರುವ ನೀವು ಸ್ವಾಭಿಮಾನ, ನಾಯಕತ್ವ, ಸ್ಪಷ್ಟತೆ ಮತ್ತು ದೊಡ್ಡ ಕನಸುಗಳ ಪ್ರತೀಕ. ಆದರೆ ಈ ಮಾರ್ಚ್ ತಿಂಗಳು ನಿಮ್ಮೊಳಗಿನ ಆ ಅವಳ ಶಕ್ತಿಯನ್ನು ಪರೀಕ್ಷಿಸುವ ಸಮಯವಾಗಿರಬಹುದು. ಈ ತಿಂಗಳ ಮೊದಲ ವಾರ ಸ್ವಲ್ಪ ಗೊಂದಲದ ಅನುಭವ ನೀಡಬಹುದು. ನೀವು ಮಾಡಿದ ಪ್ರಯತ್ನಗಳಿಗೆ ತಕ್ಷಣ ಫಲ ಸಿಗದಿರುವುದರಿಂದ ಮನಸ್ಸಿನಲ್ಲಿ ಅಸಮಾಧಾನ ಹುಟ್ಟಬಹುದು. ಕೆಲಸದ ಸ್ಥಳದಲ್ಲಿ ನಿಮ್ಮ ಸಾಮರ್ಥ್ಯವನ್ನು ಎಲ್ಲರೂ ಗಮನಿಸುತ್ತಿದ್ದರೂ ಪ್ರಶಂಸೆ ತಡವಾಗಬಹುದು. ಆದರೆ ಇಲ್ಲಿ ಮುಖ್ಯವಾದುದು, ನೀವು ನಿಲ್ಲಬಾರದು. ನೀವು ಸಿಂಹ, ಕಾಡಿನ ರಾಜನು ಸಣ್ಣ ಅಡೆತಡೆಗಳಿಂದ ತನ್ನ ದಾರಿ ಬದಲಾಯಿಸುವುದಿಲ್ಲ. ಆರ್ಥಿಕವಾಗಿ ನೋಡಿದರೆ ಈ ತಿಂಗಳು ಮಿಶ್ರ ಫಲ ನೀಡುತ್ತದೆ. ಹಣ ಬರುತ್ತದೆ, ಆದರೆ ಅದೇ ಸಮಯದಲ್ಲಿ ಅನಿರೀಕ್ಷಿತ ಖರ್ಚುಗಳು ಹೆಚ್ಚಾಗಬಹುದು. ಮನೆ ಸಂಬಂಧಿತ ವೆಚ್ಚ, ಕುಟುಂಬದ ಜವಾಬ್ದಾರಿ ಅಥವಾ ಹಳೆಯ ಬಾಕಿ ವಿಚಾರಗಳು ನಿಮ್ಮ ಬಜೆಟ್ಟನ್ನು ಕಾಡಬಹುದು. ಆದ್ದರಿಂದ ಮಾರ್ಚ್ ತಿಂಗಳಲ್ಲಿ ಹಣಕಾಸು ನಿಯಂತ್ರಣ ಅತ್ಯಂತ ಮುಖ್ಯ. ಅಲಂಕಾರಿಕ ಖರೀದಿಗಳು, ಅಗತ್ಯವಿಲ್ಲದ ವೆಚ್ಚಗಳನ್ನು ತಪ್ಪಿಸಿದರೆ ತಿಂಗಳ ಕೊನೆಯಲ್ಲಿ ನೀವು ಸುರಕ್ಷಿತವಾಗಿ ನಿಲ್ಲಬಹುದು. ಕುಟುಂಬ ಜೀವನದಲ್ಲಿ ಕೆಲವು ಸಣ್ಣ ಮನಸ್ತಾಪಗಳು ಸಂಭವಿಸಬಹುದು. ನಿಮ್ಮ ಮಾತಿನ ತೀವ್ರತೆ ಕೆಲವರಿಗೆ ನೋವಾಗಬಹುದು. ನೀವು ಸತ್ಯ ಹೇಳುವವರು, ಆದರೆ ಈ ತಿಂಗಳು ಸತ್ಯವನ್ನು ಹೇಳುವ ರೀತಿಯೇ ಮುಖ್ಯ. ಸೌಮ್ಯತೆ ನಿಮ್ಮ ಸಂಬಂಧಗಳನ್ನು ಉಳಿಸುತ್ತದೆ. ದಾಂಪತ್ಯ ಜೀವನದಲ್ಲಿ ನೀವು ಸಂಗಾತಿಯ ಭಾವನೆಗಳನ್ನು ಕೇಳುವ ಪ್ರಯತ್ನ ಮಾಡಿದರೆ ಸಂಬಂಧ ಮತ್ತಷ್ಟು ಗಾಢವಾಗುತ್ತದೆ. ಪ್ರೇಮ ಸಂಬಂಧಗಳ ವಿಷಯದಲ್ಲಿ ಮಾರ್ಚ್ ತಿಂಗಳು ಸ್ಪಷ್ಟತೆ ನೀಡುವ ಕಾಲ. ಯಾರಾದರೂ ನಿಮ್ಮ ಜೀವನದಲ್ಲಿ ಇದ್ದರೆ ಈ ತಿಂಗಳು ಅವರ ಉದ್ದೇಶಗಳ ಬಗ್ಗೆ ನಿಮಗೆ ಸ್ಪಷ್ಟತೆ ಬರುತ್ತದೆ. ಒಂಟಿಯಾಗಿರುವ ಸಿಂಹರಾಶಿಯವರಿಗೆ ಹೊಸ ಪರಿಚಯ ಸಾಧ್ಯ. ಆದರೆ ತ್ವರಿತ ನಿರ್ಧಾರ ತೆಗೆದುಕೊಳ್ಳುವುದಕ್ಕಿಂತ ಗಮನದಿಂದ ಅವಲೋಕಿಸುವುದು ಉತ್ತಮ. ಆರೋಗ್ಯದ ವಿಚಾರದಲ್ಲಿ ದೇಹಕ್ಕೆ ಹೆಚ್ಚು ಮನಸ್ಸಿನ ಆರೈಕೆ ಅಗತ್ಯ. ಒತ್ತಡ ಹೆಚ್ಚು, ಯೋಜನೆ ಮತ್ತು ಹೊಣೆಗಾರಿಕೆಯ ಭಾರ ನಿಮಗೆ ತಲೆನೋವು ಅಥವಾ ನಿದ್ರಾಹೀನತೆ ತರಬಹುದು. ಬೆಳಗಿನ ಸೂರ್ಯನ ಬೆಳಕಿನಲ್ಲಿ 10 ರಿಂದ 15 ನಿಮಿಷ ಕಾಲ ಕಳೆಯುವುದು, ಪ್ರಾಣಾಯಾಮ ಅಥವಾ ಧ್ಯಾನ ಮಾಡುವುದರಿಂದ ಒಳಶಾಂತಿ ದೊರೆಯುತ್ತದೆ. ಸೂರ್ಯ ನಮಸ್ಕಾರ ನಿಮ್ಮ ರಾಶಿಗೆ ಅತ್ಯಂತ ಶ್ರೇಷ್ಠ ಉಪಾಯ. ವಿದ್ಯಾರ್ಥಿಗಳಿಗೆ ಈ ತಿಂಗಳು ಪರಿಶ್ರಮದ ಕಾಲ. ಗಮನ ಕೆಂಚಲವಾಗಬಹುದು, ಆದರೆ ಶಿಸ್ತು ಕಾಪಾಡಿದರೆ ಯಶಸ್ಸು ಖಚಿತ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧರಾಗಿರುವವರು ಸಮಯ ನಿಯಂತ್ರಣ ಕಲಿತರೆ ಉತ್ತಮ ಫಲ ಸಿಗುತ್ತದೆ. ವ್ಯಾಪಾರಸ್ಥರಿಗೆ ಹೊಸ ಒಪ್ಪಂದಗಳು ಸಾಧ್ಯ, ಆದರೆ ಸಹಭಾಗಿತ್ವದಲ್ಲಿ ಜಾಗ್ರತೆ ಅಗತ್ಯ. ಎಲ್ಲಾ ದಾಖಲೆಗಳನ್ನು ಪರಿಶೀಲಿಸಿ ಮುಂದೆ ಸಾಗಬೇಕು. ಉದ್ಯೋಗ ಬದಲಾವಣೆ ಯೋಚಿಸುತ್ತಿರುವವರು ಮಾರ್ಚ್ ಕೊನೆಯ ವಾರದ ನಂತರ ನಿರ್ಧಾರ ತೆಗೆದುಕೊಳ್ಳುವುದು ಉತ್ತಮ. ಆಧ್ಯಾತ್ಮಿಕವಾಗಿ ನೋಡುವುದಾದರೆ ಈ ತಿಂಗಳು ನಿಮ್ಮ ಅಹಂಕಾರವನ್ನು ತಗ್ಗಿಸಿ ವಿನಮ್ರತೆಯನ್ನು ಕಲಿಸುವ ಕಾಲ. ನೀವು ಎಲ್ಲವನ್ನೂ ನಿಯಂತ್ರಿಸಲು ಸಾಧ್ಯವಿಲ್ಲ ಎಂಬ ಅರಿವು ನಿಮಗೆ ಒಳಬೆಳವಣಿಗೆ ನೀಡುತ್ತದೆ. ಪ್ರತಿ ಭಾನುವಾರ ಸೂರ್ಯದೇವರಿಗೆ ಅರ್ಘ್ಯ ನೀಡುವುದು, ಕೆಂಪು ಹೂವಿನಿಂದ ಪೂಜೆ ಮಾಡುವುದು ಮತ್ತು ಓಂ ಸೂರ್ಯಾಯ ನಮಃ ಮಂತ್ರ ಜಪಿಸುವುದು ನಿಮ್ಮ ಆತ್ಮವಿಶ್ವಾಸವನ್ನು ಮತ್ತಷ್ಟು ಬಲಪಡಿಸುತ್ತದೆ. ಮಾರ್ಚ್ ತಿಂಗಳ ಸಂದೇಶ ಏನು ಗೊತ್ತಾ? ನಿಮ್ಮ ಶಕ್ತಿ ಹೊರಗಿನ ಗದ್ದಲದಲ್ಲಿಲ್ಲ, ಅದು ನಿಮ್ಮ ಒಳಗಿನ ಸ್ಥಿರತೆಯಲ್ಲಿದೆ. ಈ ತಿಂಗಳು ನೀವು ಅನುಭವಿಸುವ ಸವಾಲುಗಳು ನಿಮ್ಮನ್ನು ಕುಗ್ಗಿಸಲಲ್ಲ, ನಿಮ್ಮನ್ನು ಇನ್ನಷ್ಟು ಪ್ರಭಾವಿ ವ್ಯಕ್ತಿಯನ್ನಾಡಿಸಲು ಬರುತ್ತದೆ. ತಿಂಗಳ ಕೊನೆಯ ವಾರದಲ್ಲಿ ನಿಧಾನವಾಗಿ ಶುಭ ಸುದ್ದಿ ಅಥವಾ ಒಳ್ಳೆಯ ಅವಕಾಶ ನಿಮ್ಮ ಬಾಗಿಲು ತಟ್ಟುತ್ತದೆ. ಅದು ಉದ್ಯೋಗ, ಹಣ ಅಥವಾ ಸಂಬಂಧಗಳ ವಿಷಯವಾಗಿರಬಹುದು. ನೀವು ತಾಳ್ಮೆಯಿಂದ ಇದ್ದರೆ ಆ ಅವಕಾಶ ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸಬಹುದು. ಒಟ್ಟಿನಲ್ಲಿ ಮಾರ್ಚ್ ತಿಂಗಳು ಸಿಂಹರಾಶಿಗೆ ಜಾಗೃತಿಯ ತಿಂಗಳು. ತಾಳ್ಮೆ, ನಿಯಂತ್ರಣ, ವಿನಮ್ರತೆ, ಜಯ. ನೀವು ನಿಮ್ಮ ಶಕ್ತಿಯನ್ನು ಸರಿಯಾದ ದಿಕ್ಕಿನಲ್ಲಿ ಬಳಸಿದರೆ ಈ ತಿಂಗಳು ನಿಮ್ಮನ್ನು ಮತ್ತಷ್ಟು ಗಟ್ಟಿಯಾಗಿ ರೂಪಿಸುತ್ತದೆ. ನೀವು ರಾಜ, ಆದರೆ ಈ ತಿಂಗಳು ರಾಜನಿಗೆ ಬುದ್ಧಿವಂತಿಕೆಯ ಪಾಠ ಕಲಿಸುವ ಗುರುಗಳಂತೆ ಕೆಲಸ ಮಾಡುತ್ತದೆ. ಹಾಗಾಗಿ ಸಿಂಹರಾಶಿಯವರು ಹೆಚ್ಚಾಗಿ ವಿನಮ್ರತೆಯಿಂದ ನಡೆದುಕೊಳ್ಳುವುದು ಒಳಿತು. ಮಾಹಿತಿ ಇಷ್ಟವಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಸಿಂಹರಾಶಿಯ ನಿಮ್ಮ ಸ್ನೇಹಿತರು ಮತ್ತು ಬಂಧುಗಳಿಗೆ ವಿಡಿಯೋವನ್ನು ಶೇರ್ ಮಾಡಿ. ವೀಕ್ಷಿಸಿದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ವಿಶೇಷ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ.